ಓ ಜಸ್ಟ್ ಮಿಸ್ಸು ಗುರು. ಹೌದು ನಾನೇ. ಆರಾಮ್ ಬ್ರೋ. ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಬ್ರೋ. ಇವ್ರು ನನ್ನ ಸಬ್ಸ್ಕ್ರೈಬರ್ ಬ್ರೋ. ರೋಡಲ್ಲಿ ಸಿಕ್ಕಿದ್ರು, ಅದಕ್ಕೆ ಬಿರಿಯಾನಿ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಬರೀ ಕಬಾಬ್ಗೆ ಇಷ್ಟೊಂದು ಜನ ನಿಂತಿದ್ದಾರ. ಏನು ಮಲ್ನಾಡ್ ಕಬಾಬ್ ಕಾರ್ನರು. ಯೂಟ್ಯೂಬ್ ಚಾನಲೇ ಬೈ SV ಗೌಡ ವ್ಲಾಗ್ಸ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ SV ಗೌಡ ವ್ಲಾಗ್. ಇವತ್ತಿನ ವ್ಲಾಗ್ ಏನು, ಸ್ವಲ್ಪ ಕಂಪ್ನಿ ಇವತ್ತು ವೀಕ್ ಆಫ್ ಇತ್ತು. ವೀಕ್ ಆಫ್ ಇದ್ದಾಗ ಮಾತ್ರ ನೀವು ಈ ಥರ ವ್ಲಾಗ್ ನೋಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಒಂದು ಹಂಗೆ ಚಿಕ್ಕ ವ್ಲಾಗು ಕಂಟೆಂಟ್ ಆದರೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಈ ವಿಡಿಯೋದಲ್ಲಿ. ಪಾರ್ಕಿಂಗ್ ಇದ್ದಾರೆ ಬೈ ಕಾನ್ಸಂಟ್ರಿಕ್ಸ್ D4 ಡೌನ್ ಮೇಲೆ ಲೆಫ್ಟೆ. ಹಿಂಗೆ ಹಿಂಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀವಲ್ಲ. ಪಾರ್ಕಿಂಗ್ ಇದ್ದಾರೆ ಡೌನ್ ಮೇಲೆ ಲೆಫ್ಟೆ. ಚಾನಲ್ ಮಿಲ್ತ ಇದಷ್ಟೇ ಜನ. ಓಕೆ ಟೀಕೆ ಇಷ್ಟು ಬಂದ್ಬಿಟ್ರೆ ನೀವು ಹಿಂದಿ ಕಲ್ತಂಗೇನೆ. ನಮ್ಗೇನೋ ಭಾಷೆ ಬೇಡ, ಯಾರಾದರೂ ಭಾಷೆ ಸಿಗದೆ ಇದ್ದವ್ರ ಹತ್ರ ಮಾತಾಡ್ಸೋಕ್ಕೆ. ಓ ಏನು ಗುರು ಪಾರ್ಕಿಂಗ್ ಇಷ್ಟೊಂದು ಐತಿ ಇಲ್ಲಿ, ಇಷ್ಟೊಂದು ಟೂ ವೀಲರ್ಸು ಏನು ಗುರು ಹಾಕೋದು. ಇಷ್ಟೊಂದು ಜನ ಕೆಲಸ ಮಾಡ್ತಿರಲ್ಲ ಈ ಬಿಲ್ಡಿಂಗಲ್ಲಿ. ಇವನು ಫೋನ್ ಮಾಡಿ ಕಾಟ್ಲೆ ಇರ್ತಾವೆ ನಮಗೆ. ಬರ್ತೀನಿ ಇರಲ್ಲೇ, ಇಲ್ಲಿ ಪಾರ್ಕಿಂಗ್ ಇಲ್ಲಲೇ. ರೈಟ್ ನಮಗೋಸ್ಕರ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಬಂದಿದ್ದ ಕೆಲಸ ಆಯಿತು, ಸೊ ಅದಕ್ಕೆ ಓಡ್ತಾ ಇದ್ದೀವಿ. ಬನ್ನಿ ಓಡೋಣ. ಇಷ್ಟೊತ್ತವರೆಗೂ ವೀಡಿಯೋದಲ್ಲಿ ಏನಾದ್ರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಬಂದಿದ್ರೆ ಸಾರಿ, ಯಾಕಂದರೆ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗಿಂದ ಅದು ಬರಲ್ಲ ಅಂತ ಅನ್ಕೋತೀನಿ. ಎಕ್ಸಿಟ್ ಈ ಕಡೆ ಇದೆ, ಹೋಗೋಣ. ಸ್ಮೋಕಿಂಗ್ ಝೋನ್ ನೀವು ನೋಡ್ತಾ ಇದ್ದೀರಾ. ಮಾನ್ಯತಾ ಟೆಕ್ ಪಾರ್ಕ್. ಆಲ್ಮೋಸ್ಟ್ ಎಲ್ಲ IT ಕಂಪ್ನಿಗಳು ಇದೆ ಇಲ್ಲಿ. ಮತ್ತು ಬಾಗ್ಮನೆ ಟೆಕ್ ಪಾರ್ಕ್ ಅಂತ ಇದೆ. ಆಲ್ಮೋಸ್ಟ್ ಎಲ್ಲ IT ಹಬ್ ಅಂತ ಹೇಳ್ಬೋದು. ಎಲ್ಲ IT ಕೆಲಸಕ್ಕೆ ಇಲ್ಲಿ ಬರ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಟಿಂದ ಬರ್ತಾರೆ. ತಮಿಳ್ನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ನಾರ್ತ್ ಸೈಡಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾರೆ. ಅಲ್ಲ ಒಳ್ಳೆ ಕಾಸು. ಪಿಲ್ಲರ್ಗಳಿಗೆಲ್ಲ ಈ ಥರ ಗಿಡಗಳು ಹಾಕಿ ಒಳ್ಳೆ ಆಕ್ಸಿಜನ್ ಅಲ್ಲ, ಆಕ್ಸಿಜನ್ನ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರಾ? ಆಗಿದ್ದಾಳೆ, ನಾನೇ ನೋಡ್ತಾ ಇದ್ದಾಳೆ. ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್, ಏಪ್ರಿಲ್ ಫೂಲ್. ಓ ಜಸ್ಟ್ ಮಿಸ್ಸು ಗುರು. ವುಮೆನ್ ನೋಡ್ಕೊಂಡು ಹೋಗ್ಬೇಕಲ್ವಾ. ಜಸ್ಟ್ ಮಿಸ್ಸು. ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ. ನಿಮ್ ದಿಕ್ಕು ತಿರ್ಗವು ಯಾಕೆ? ಕೆಲಸ ಎಲ್ಲ ಆಯಿತು, ಊಟ ಮಾಡೋಣ ಅಂತ ಇವ್ರ ಫ್ರೆಂಡ್ಸ್ ಕರ್ಕೊಂಬಂದರು. ಅದೆಲ್ಲ ಕರ್ಕೊಂಬಂದ್ರು ಬರೀ ಸುತ್ತಿಸ್ತಾನೆ ಅವರೇ. ಪೊಲೀಸ್ ಅಂಕಲ್, ಪೊಲೀಸ್ ಅಂಕಲ್, ಪೊಲೀಸ್ ಅಂಕಲ್. ವಾವ್, ರೈಲ್ವೆ ಟ್ರ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಮಲ್ನಾಡ್ KFC ಕಾರ್ನರಾ? ಇಲ್ಲೇನು ಸಿಗುತ್ತೆ ಬ್ರೋ? ಎಲ್ಲಿ ಪಾರ್ಕಿಂಗೇ ಇಲ್ವಲ್ಲ ಬ್ರೋ? ಪಾರ್ಕಿಂಗ್ ಇಲ್ಲಿದೆ, ಇಲ್ಲಿ ಹಾಕೊಳ್ಳೋಣ ಬ್ರೋ. ಇವ್ರು ನನ್ನ ಸಬ್ಸ್ಕ್ರೈಬರ್ ಬ್ರೋ. ರೋಡಲ್ಲಿ ಸಿಕ್ಕಿದ್ರು, ಅದಕ್ಕೆ ಬಿರಿಯಾನಿ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡುವೆ. ಎಲ್ಲಿ ಯಾವುದು ಬ್ರೋ? ಅದ ಮಲ್ನಾಡ್ ಕಬಾಬ್ ಕಾರ್ನರ. ಕಬಾಬ್ ತಿನ್ನ ಕರ್ಕೊಂಬಂದ್ರ ಗುರು? ನಾನು ಕಬಾಬ್ ತಿನ್ನಲ್ಲ ಗುರು, ತಿನ್ನೋ ಅಭ್ಯಾಸನೇ ಇಲ್ಲ ನನಗೆ. ಏನೋ ನೀವು ಒಂದು 2 ಪ್ಲೇಟ್ ತೊಗೊಂಡ್ರೆ ಅದ್ರಲ್ಲಿ ಒಂದೇ ಒಂಚೂರು ತೊಗೊತೀನಿ. ಏ ಫೋಕ್ಸ್ ಯಾರ್ SV ಗೌಡ ಆನ್ ದ ಫ್ಲೋರ್. ಇವಾಗ ಏನೋ ತಿನ್ನಕ್ ಬಂದಿದೀವಿ. ಏನ್ ತಿನ್ನಕ್ ಬಂದಿದೀವೋ ನಮಗೂ ಗೊತ್ತಿಲ್ಲ. ತಿಂತೀವಿ ಏನ್ ತಿಂತೀವಿ ಅಂತ ನೋಡ್ಬಿಟ್ಟು ಹೇಳ. ಇದಕ್ಕೆ ಈ ವಿಡಿಯೋಗಿಂತ ಮುಂಚೆ ಒಂದು ಕಂಟೆಂಟ್ ಹಾಕ್ತೀವಿ ಇಬ್ರು, ಒಂದು ಚಿಕ್ಕದು ನೋಡಿ ಎಂಜಾಯ್ ಮಾಡಿ. ಯಾರು ಆಗ್ಲಿಂದ ಯಾರ ನೋಡಿತಾನೆ ಅವರಲ್ಲ. ಯಾಕೆ ಬ್ರೋ? ಹೋಗಿ. ಹೌದು ನಾನೇ. ಆರಾಮ್ ಬ್ರೋ. ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಬ್ರೋ. ಇವತ್ತಾನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಬ್ರೋ. ಥ್ಯಾಂಕ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಬ್ರೋ, ಆಲ್ ದ ಬೆಸ್ಟ್. ಏನಪ್ಪ ಇರೋದು 350-70 ಜನ. ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರಪ್ಪ? ಕಟ್. ಬ್ರೋ ಕಟ್ ಆಯ್ತು. ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಬ್ರೋ, ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಬ್ರೋ. ಅಂದ್ರೆ ನೀನ್ ಇದುವರೆಗೂ ಮಾಡಿದ್ದು ಆಕ್ಟಿಂಗ್? ಹೌದು ಸರ್. ಚೆನ್ನಾಯ್ತಾ ಸರ್? ಅಲ್ಲಿ ಹಿಂದೆ ನೇಮ್ ಹಾಕ್ಸಿದ್ದೀನಲ್ಲ, ಅದ್ ನೋಡಿ ಕಂಡಿಡ್ದೆ ಅನ್ಬೇಕು. ಹಂಗೆ ಹೆಂಗ್ ಕಂಡಿಡ್ದೆ ಅಂತೀರಾ ನೀವು? ಹೋಗ್ತಾ ಇರ್ತೀನಿ, ಆರ ನೋಡಿರಿ, ಯಾವಾಗ ಸ್ಲೋ ಮಾಡ್ತೀನಿ ಸರಿನಾ? ಏನ್ ಹೇಳ್ರಿ, ಒಂಚೂರು ಆಕ್ಟ್ ಮಾಡಕ್ ಬರಲ್ಲ ನಿಮ್ಗೆ. ಎಸ್ಸಲ್ಲಿ ಅಂತ ನಾವು ಹೇಳ್ಕೊಡೋದು, ನಾವು ಮಾಡಿದ ತಮಾಷೆಗಾಗಿ. ಇಲ್ಲಿ ನೋಡಿ ಕ್ಯಾಮ್ರಾ. ಅಯ್ಯೋ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ.
ಏನು ಬ್ರೋ ಇದು ಕಬಾಬಾ? ಬರೀ ಕಬಾಬ್ಗೆ ಇಷ್ಟೊಂದು ಜನ ನಿಂತಿದ್ದಾರ? ಏನು ಮಲ್ನಾಡ್ ಕಬಾಬ್ ಕಾರ್ನರು. 150 ಗ್ರಾಮು 105 ರೂಪಾಯಿ, 200 ಗ್ರಾಮು 140 ರೂಪಾಯಿ, 300 ಗ್ರಾಮು 210 ರೂಪಾಯಿ. ಬ್ರೋ ನಾನು ತಿನ್ನಲ್ಲ ಬ್ರೋ. ಇಲ್ಲ ನಾನು ತಿನ್ನಲ್ಲ. ಏನೇನೋ ಮಾಡ್ತಾ ಇದೆಯಲ್ಲ ಬ್ರೋ, ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿತಾ ಇದೆಯಾ? ಅಕ್ಷರ ಜ್ಯುವರ್ಸ್. ಎಷ್ಟು ಹೇಳಿದೆ? ತಿಂತಾನೆ ಬಿಡಿ ಬ್ರೋ. ಬ್ರೋ ತಿಂತೀರಾ ಬಿಡಿ ಬ್ರೋ. ಅದೇ ಕಡಿಮೆ ಬ್ರೋ ಕಾಮಿಡಿ ಅಂತಾರೆ ಬರೀ 700 ಗ್ರಾಮ್ಸ್ ತಗೊಂಡ್ರ ಅಂತ. ಬ್ರೋ ಮೋಸ್ಟ್ಲಿ 7 kgs ಅನ್ಕೊಂಡಿರ್ಬೇಕು. ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಏನು ಬ್ರೋ ಇಷ್ಟೊಂದು ಸುಡ್ತಾ ಇದೆ? ಎಲ್ಲಿರೋದು ಪ್ರೋ ಪ್ಲೇಸ್? ಇದು ಪ್ಲೇಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ. ಚೆನ್ನಾಗಿದೆ ಬ್ರೋ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಏನು ಬ್ರೋ ಬಿದ್ದಿದ್ದು? ಕುದೀನಾ ಕಬಾಬ್ ಮಾಡುವ ವಿಧಾನ. ಹ್ಞೂ ಬ್ರೋ ಕುದೀನ ಎಲ್ಲ ಹಾಕಿದಾರಲ್ಲ. ನೀವು ಬನ್ನಿ ಇಲ್ಲಿ. ಕೈ ಹಾಕೋ, ಬೇಡ ಪರವಾಗಿಲ್ಲ ಹಾಕೋ. ಡ್ರೋನ್ ಶಾಟ್ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ ವೀಕ್ಷಕರಿಗೆ. ಒಳ್ಳೆ ಟೇಸ್ಟು. ಹಾಂ ಎಲ್ಲರೂ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಇದು ಬರ್ಬೇಕಂದ್ರೆ ಫೆಬ್ರವರಿ ಮಂತ್ ಬರ್ಬೇಕು. ಅಲ್ಲೇ ನೋಡಿ ಶೆಡ್ಯೂಲ್ ಆಗ್ಬಿಟ್ಟಿದೆ, ಯಾವುದು ಜಾಗಕ್ಕಾಗಲಿಲ್ಲ. ಇನ್ನು ಯಾರು ಕೇಳೇ ಇಲ್ಲ. ಇದಿಷ್ಟು ಈ ಕಬಾಬ್ ವ್ಲಾಗ್ ಆಗಿತ್ತು. ಮುಂದೆ ಸಿಗೋಣ. ಏನು ಬ್ರೋ ಏನೋ ಡೀಲಿಂಗ್ ಮಾಡ್ತಾ ಇದ್ದೀರಾ? दुकान का शॉप का पेज है, इंस्टाग्राम पेज पूछता है. इंस्टाग्राम पेज क्या भाई? मैं इधर वीडियो अपलोड करने के बाद गूगल लोकेशन होता है ना, उसमें अपलोड कर देता हूँ. लोकेशन है ना उसका, इसका वीडियो का लिंक और टैग कर देगा लोकेशन. ಬ್ರೋ ಫೋಟೋ ಹಾಕಿ ಲೊಕೇಶನ್ ಟ್ಯಾಗ್ ಮಾಡಿ. ಹಾಂ ಥ್ಯಾಂಕ್ಸ್ ಬಾಯ್. ಟ್ಯಾಗ್ ಮಾಡಕ್ಕೆ ಇನ್ಸ್ಟಾ ಎಲ್ಲಿ ಓಪನ್ ಮಾಡ್ತಾರೆ ಅವರು? ನಮ್ಮದು ಸಬ್ಸ್ಕ್ರೈಬ್ ಮಾಡ್ಸೋಣ. हाँ यूट्यूब चैनल है भाई, SV गौड़ा व्लॉग्स. डालता मैं भी वीडियो कर दिया. सब्सक्राइबर्स नोट शॉक ಆಗ್ತಾರೆ. ಮುಂದೆ ಬೇಡ ना बिड़ो. मैं फूड ब्लॉग थोड़ा थोड़ा से बात करता. एक बिरयानी व्लॉग कर दिया, 28K व्यूज़ हो गया उसमें. डालता ये भी डालता. ये मामूल का मोटो व्लॉगिंग व्लॉग करता, फूड ब्लॉगिंग करता. देखते तोर्सो ब्रो वीडियो. हाँ ये बिरयानी व्लॉग कर दिया, 28K हो गया. ये भी डालता. ಹಾಂ ಅಚ್ಚಾ ತೂ ಸಬ್ಸ್ಕ್ರೈಬ್ ಕರ್ಕೆ ಆಯಾ. ನಮ್ಮ ಕೆಲಸ ಆಯಿತು, ಜೂಟಾಗನ ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ. 370+1 371 ಹಿಂಗೆ ಹೋಗಿದ್ದ ಕಡೆ ಎಲ್ಲ ಒಬ್ಬೊಬ್ಬರನ್ನೇ ಮಾಡಿಸ್ತಾ ಇರೋಣ. ಏನಂತೀರಾ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ಬ್ರೋ ಎಲ್ಲಿ ಹೋಗ್ತಾ ಇದ್ದೀರಾ? ಈಗ ಆಫೀಸ್ಗೆ ಹೋಗ್ತೀರಾ? ಸರಿ ನಾನು ಮನೆಗೆ ಹೋಗ್ತೀನಿ. ಬಾಯ್ 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 ಬ್ರೋ. ಬಾಯ್ ಬಾಯ್ ಬಾಯ್. ನಾನು ಹಿಂಗೆ ಹೋಗ್ತೀನಿ. ಬಾಯ್. ಏನಂದ್ರು ಇಷ್ಟೊತ್ತು? ಏನೇನೋ ಕೇಳ್ತಾ ಇದ್ರು ಅವ್ರ ಹತ್ರ. ಅಲ್ಲ ಏನೇನು ಮಾಡ್ತೀರಾ ಹೆಂಗೆ ಅಂತ ಕೇಳಿದ್ರು. ಎಲ್ಲ ಮಾಡ್ತೀವಿ, ಏನು ಬಿಟ್ಟಿಲ್ಲ. ಸರಿ ಸರಿ ಬ್ರೋ, ಹುಷಾರು. ಬಾಯ್. ಇದಿಷ್ಟು ಒಂದು ಚಿಕ್ಕ ಫುಡ್ ವ್ಲಾಗ್ ಆಗಿತ್ತು. ಕಬಾಬು ಎಲ್ಲ ಶೇರ್ ಮಾಡಿದ್ವಿ. ಅವ್ರೀಗ ಕಂಪ್ನಿಗೆ ಹೋಗ್ತಾ ಇದ್ದಾರೆ, ಬಿಕಾಸ್ ಅವ್ರದ್ದು ನೈಟ್ ಶಿಫ್ಟ್ ಇದೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಇವತ್ತು ನಂದು ವೀಕ್ ಆಫ್ ಇದೆ. ಇಷ್ಟೇ. ಯಾರ್ದೋ ಹಿಂದಿ ಅಂಗಡಿ ಅವ್ರದ್ದು ಕಬಾಬ್. ಅದು ಓನರ್ ಕನ್ನಡದವನಾ? ಹಾಂ ಹಾಂ ಪರವಾಗಿಲ್ಲ ನೋಡಿ, ಕನ್ನಡದವ್ನು ಓಪನ್ ಮಾಡಿ ಹಿಂದಿಯವ್ರನ್ನ ಹುಡುಗನಿಟ್ಟು ನಡೆಸ್ತಾ ಇದ್ದಾನೆ. ಹಾಂ ಹಾಂ ಅವಂದೇ ಅಂತ. ಹಾಂ ಮಸಾಲೆ ಎಲ್ಲ ಅವ್ರು ಬೆರೆಸ್ಕೊಟ್ಟು ಹೋಗ್ತಾರೆ, ಇವರು ಎಣ್ಣೆಗೆ ಹಾಕಿ ಮಾಮೂಲಿ ಅಂಗಡಿ ನೋಡ್ಕೋತಾರೆ. ಯಾರಾದ್ರೇನು ಬದುಕಕ್ಕೊಂದು ಜೀವನ ಮಾಡ್ಬೇಕಷ್ಟೆ. ಏನು ಕೇಸಸ್ ಬೀಳಲ್ಲ ಅಂತ ಧೈರ್ಯನ ಅವನಿಗೆ. ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಇದೆ ಹೆಬ್ಬಾಳ ಫ್ಲೈಓವರ್ ಮೇಲೆ. ಏನು ಗುರು ಹಿಂಗಾದರೆ ಹೆಂಗುರು? ಮನೆಗೆ ಯಾವಾಗ ಹೋಗೋದು ಗುರು? ಈ ಥರ ಟ್ರಾಫಿಕ್ ಎಲ್ಲ ಇದ್ದರೆ, ಈ ಥರ ಹಿಂಸೆ ಕೊಟ್ಟರೆ ಯಾವೊಂದು ಬದುಕ್ತಾನೆ ಸರ್ ಬೆಂಗಳೂರಲ್ಲಿ. ನಮಗೇನು ಬಿಡಿ, ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಇನ್ನೂ 6:30. ಆಲ್ಮೋಸ್ಟ್ ಎಲ್ಲ IT ಕಂಪ್ನಿಗಳು ಬಿಟ್ಟಿರ್ತಾರೆ ಅವ್ರದ್ದೇ ಈ ಕ್ಯಾಬು, TT. ಒಂದೊಂದು ಕಾರಲ್ಲಿ ಒಬ್ಬೊಬ್ರು ಓಡಾಡ್ತಾರೆ. ಇನ್ನೇನು ಟ್ರಾಫಿಕ್ ಆಗದೇ ಇರುತ್ತಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ ಹೇಳ್ಬೋದು. ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಅಷ್ಟೇ ರಶ್ ಇರ್ತಾರೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ರಾಕೇಶ್ ಅಂತ ನಮ್ಮ ಫ್ರೆಂಡು GS 310 ತೊಗೊಂಡಿದ್ದಾರೆ. ಅವ್ರಿಗೆ ಕಂಗ್ರಾಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್